Hello everyone, welcome to Sanmarga classes, linear equation in one variable. In this chapter, look at the question number 32. Solve 2 by 5 into y plus 1 by 2 is equal to y minus 3 and half. Okay, so here the equation containing mixed fraction. So ಇಲ್ಲಿ ನಾವು ಫಸ್ಟ್ ಏನ್ ಮಾಡೋಣ, convert the mixed fraction to an improper fraction. So the given equation 2 by 5 into y plus 1 by 2 is equal to y minus, here this mixed fraction, convert this into improper. So 2, 3 is a 6 plus 1 is 7 by 2. Okay. So next ಏನಾಯ್ತು, ನಾವು ಈಗ y ಟರ್ಮ್ಸ್ ಅನ್ನ ಗ್ರೂಪ್ ಮಾಡ್ಕೊಳ್ಳೋಣ. ಓಕೆ, ಸೊ ಅದೇ ರೀತಿ ಕಾನ್ಸ್ಟೆಂಟ್ ಟರ್ಮ್ ಮತ್ತೆ y ಟರ್ಮ್ ಅನ್ನ ಗ್ರೂಪ್ ಮಾಡ್ಕೊಂಡ್ರೆ ಸೊ ಇದೇನಾಗುತ್ತೆ 2 by 5 y, so take this as y by 1, so plus y by 1 ನ ಲೆಫ್ಟ್ ಸೈಡ್ ತಗೊಂಡು ಹೋದಾಗ ಮೈನಸ್ y by 1 is equal to minus 7 by 2. Okay, so here plus 1 by 2. So ಇದು ರೈಟ್ ಸೈಡ್ ಹೋದಾಗ ಏನಾಗುತ್ತೆ ಮೈನಸ್ 1 by 2 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್, ಸೊ ನೋಡಿ ಡಿನೋಮಿನೇಟರ್ ಅನ್ನ ಒಬ್ಸರ್ವ್ ಮಾಡಿದ್ರೆ ಸೊ 5 1 ಅಲ್ವಾ, ಸೊ ಬೇರೆ ಬೇರೆ ಇದೆ. ಸೊ ಈಗ ಇದನ್ನ ಆಡ್ ಮಾಡಬೇಕು, ಫ್ರಾಕ್ಷನ್ ಅನ್ನ ಆಡ್ ಮಾಡಬೇಕು ಅಂದ್ರೆ ಡಿನೋಮಿನೇಟರ್ ಸೇಮ್ ಇರಬೇಕು. ಸೊ ಡಿನೋಮಿನೇಟರ್ ಸೇಮ್ ಆಗ್ಬೇಕು ಅಂದ್ರೆ 5 ಮತ್ತು 1 ನ LCM ಬೇಕು. ಸೊ 1 and 5. So LCM is 5. So in the numerator, so here 5 ones are 5. So 5 1 anna numerator ಗೆ multiply ಮಾಡಿದ್ರೆ 2y minus 1 5s are 5. So 5 ಅನ್ನ numerator ಗೆ multiply ಮಾಡಿದ್ರೆ 5y ಆಗುತ್ತೆ. So is equal to, so here ನೋಡಿ ಈ ಫ್ರಾಕ್ಷನ್ ಅಲ್ಲಿ ಡಿನೋಮಿನೇಟರ್ ಎರಡು ಸೇಮ್ ಇದೆ. ಸೊ ಹಾಗಾಗಿ ನಾವು ಡೈರೆಕ್ಟ್ ಆಗಿ ಇದನ್ನ ಸಾಲ್ವ್ ಮಾಡಬಹುದು. So here 2, so in the numerator minus 7 minus 1. So here 2y minus 5y is minus 3y. Okay, so minus 3y is equal to here minus 7 minus 1. So ಎರಡು ಸೇಮ್ ಸೈನ್ ಇರೋದ್ರಿಂದ ಆಡ್ ಮಾಡಬೇಕು. So minus 7 minus 1 is minus 8 divided by 2. So here 8 ಮತ್ತೆ 2 ಇದೆ. ಸೊ ಇದೇನಾಗುತ್ತೆ ಹೇಳಿ 2 ಇಂದ ಡಿವೈಡ್ ಆಗುತ್ತೆ. ಸೊ ಡಿವೈಡ್ 2 by numerator and denominator. We'll get 2 ones are 2 4s are. So minus 3y is equal to in ಹೇಳಿ minus 3y by 5 ಅಲ್ವಾ. So minus 3y by 5. Here minus 3y by 5 is equal to minus 4. Okay. ಸೊ ಈಗ ನಾವೇನ್ ಮಾಡ್ತಾ ಇದ್ದೇವೆ, ಎಕ್ಸ್ y ಅನ್ನ ಸಪರೇಟ್ ಮಾಡ್ತಾ ಹೋಗ್ತಾ ಇದ್ದೇವೆ ಅಲ್ವಾ. ಸೊ ಹಿಯರ್ ಮೈನಸ್ 3y ಈಸ್ ಈಕ್ವಲ್ ಟು ಮೈನಸ್ 4 ಇಂಟು y. ಓಕೆ, ಸೊ ಏನಾಯ್ತು ಇಲ್ಲಿ ಡಿನೋಮಿನೇಟರ್ ಇಲ್ಲಿರೋದು ರೈಟ್ ಸೈಡ್ ಹೋದಾಗ ನ್ಯೂಮರೇಟರ್ ಬಂತು, ಅಂದ್ರೆ ಡಿವೈಡೆಡ್ ಬೈ ಇದೇನಾಗುತ್ತೆ ಮಲ್ಟಿಪ್ಲೈ ಆಗ್ಬಿಡುತ್ತೆ. ಓಕೆ, ಸೊ ಲೆಫ್ಟ್ ಇಂದ ರೈಟ್ ಸೈಡ್ ಹೋದಾಗ, ಅಥವಾ ನೀವೇನ್ ಮಾಡ್ಬೋದು multiply both side by 5. Okay, so ಈ ರೂಲ್ ಅನ್ನು ಕೂಡ ನೀವು ಫಾಲೋ ಮಾಡಬಹುದು. So here minus 3y is equal to 5 4s are 20 minus 20. Okay, so minus sign ಕ್ಯಾನ್ಸಲ್ ಆಗುತ್ತೆ. ಅಥವಾ ನೀವೇನ್ ಮಾಡಬಹುದು dividing both side by minus 3, will get y is equal to minus 20 divided by minus 3. So here y is equal to minus minus ಏನಾಗುತ್ತೆ plus 20 by 3. Okay, so ಇದನ್ನ ನಾವು ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಬರ್ದಿಡ್ಬೋದು. Okay, so here 20, so 3 6 18 remaining 2, remainder is 2. So ಇದನ್ನ ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಬರ್ದ್ರೆ y is equal to 6 and 2/3. Okay, so or ಇದನ್ನ
ಡೆಸಿಮಲ್ ಅಲ್ಲಿ ಬರೆದ್ರೆ ಏನಾಗುತ್ತೆ 6.67 ಸಮಥಿಂಗ್ ಬರುತ್ತೆ. ಓಕೆ, ಆರ್ ನೀವು y is equal to 20/3 ಅಂತ ಕೂಡ ಇಡ್ಬೋದು. ದಿಸ್ ಇಸ್ ದಿ ವ್ಯಾಲ್ಯೂ ಆಫ್ x. ಥ್ಯಾಂಕ್ ಯು.